ಹೊಸದಾಗಿ ರೇಷನ್ ಕಾರ್ಡ್ ಅನ್ನು ಪಡಿಬೇಕು ಅಂತ ಆಸೆ ಇಟ್ಕೊಂಡಿರತಕ್ಕಂತವರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಸದ್ಯಕ್ಕೆ ಯಾರಿಗೂ ಯಾವುದೇ ಕಾರ್ಡ್ ಅನ್ನು ವಿತರಿಸೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ಹೊಸ ರೇಷನ್ ಕಾರ್ಡ್ ಪಡೆಯುವವರಿಗೆ ಒಂದು ರೀತಿ ಇದು ನಿಜಕ್ಕೂ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಅವರ ಆಸೆಗೆ ತಣ್ಣೀರೆರಚಿದೆ ರಾಜ್ಯ ಸರ್ಕಾರ. ಹೊಸ ರೇಷನ್ ಕಾರ್ಡ್ ಆಸೆ ಇಟ್ಕೊಂಡವರಿಗೆ ಸರ್ಕಾರದಿಂದ ಒಂದು ರೀತಿ ಬಿಗ್ ಶಾಕ್. ಸದ್ಯಕ್ಕೆ ಯಾವುದೇ ಹೊಸ ರೇಷನ್ ಕಾರ್ಡ್ ಹಂಚಿಕೆ ಇಲ್ಲ. ಕೇಂದ್ರ ನಿಗದಿ ಮಾಡಿದ್ದ ಕಾರ್ಡ್ ವಿತರಣೆ ಮಾಡೋದಕ್ಕೆ ಗುರಿಯನ್ನು ನಿಗದಿ ಮಾಡಿಕೊಂಡಿದ್ದಾರೆ. ನಿಯಮ ಮೀರಿ ಈಗಾಗಲೇ ಪಡಿತರ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಸರ್ಕಾರ ಎಷ್ಟು ಹೇಳಿತ್ತು ಕೇಂದ್ರ ಸರ್ಕಾರ, ಅದಕ್ಕಿಂತ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಹೊಸ ರೇಷನ್ ಕಾರ್ಡ್ ಕೊಡಬೇಕು ಅಂದರೆ ಅನರ್ಹ ಕಾರ್ಡ್ಗಳನ್ನು ರದ್ದು ಮಾಡಬೇಕು. ಒಂದು ಅಭಿಯಾನ ಮಾಡಿದ್ರು ಇವರು, ರದ್ದು ಮಾಡಿದ್ರು ಒಂದು ರೇಂಜಿಗೆ, ಬಟ್ ಇನ್ನೂ ಆಗಿಲ್ಲ ಕಂಪ್ಲೀಟ್ ಆಗಿ. ಹಾಗಾಗಿ ಅನರ್ಹ ಕಾರ್ಡ್ ರದ್ದು ಮಾಡೋವರೆಗೂ ಹೊಸ ಕಾರ್ಡನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ವಿಧಾನಸಭೆಯಲ್ಲಿ ಆಹಾರ ಸಚಿವ ಮುನಿಯಪ್ಪನವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಅವರೇ ಅಧಿಕೃತವಾಗಿ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಏನು ಗುರಿಯನ್ನು ನಿಗದಿ ಮಾಡಿತ್ತು ಅಷ್ಟು ಮಾತ್ರ ಕೊಡ್ತೀವಿ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಎಕ್ಸೀಡ್ ಆಗಿಬಿಟ್ಟಿದೆ. ಇನ್ನು ಅದೆಲ್ಲವನ್ನು ಕೂಡ ನಾವು ಅನರ್ಹರನ್ನೆಲ್ಲ ತೆಗೆದು ಅರ್ಹರನ್ನು ಉಳಿಸ್ಕೊಂಡು ಆಮೇಲೆ ಹೊಸದಾಗಿ ಕಾರ್ಡ್ ಹಂಚೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಅಲ್ಲಿ ತನಕ ಮಾಡೋಕ್ಕಾಗಲ್ಲ, ಹೊಸ ಕಾರ್ಡನ್ನು ಕೊಡಲ್ಲ. ಕೆಲವರೆಲ್ಲ ಈಗಾಗಲೇ ಲಕ್ಷಾಂತರ ಜನ BPL ಕಾರ್ಡ್ಗೆ APL ಕಾರ್ಡ್ಗೆ ಎಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಕೊಡಕ್ಕೆ ಬರಲ್ಲ ಇವಾಗ, ಯಾಕೆಂದರೆ ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇದೆ. ಇರೋದನ್ನೇ ಕೊಡೋಕ್ಕಾಗ್ತಿಲ್ಲ, ಇನ್ನು ಹೊಸಬ್ರನ್ನ ತಗೊಂಡು ಹೊಸಬ್ರನ್ನ ಸೇರಿಸ್ಕೊಂಡು ಎಲ್ಲಿ ಕೊಡೋಕ್ಕಾಗತ್ತೆ? ಆಗಲ್ಲ. ಹಾಗಾಗಿ ಸದ್ಯಕ್ಕಂತೂ ಈಗ ಹೊಸ ಕಾರ್ಡ್ ವಿತರಣೆಯ ಗುರಿ ರಾಜ್ಯ ಸರ್ಕಾರದ ಮುಂದೆ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಆಹಾರ ಸಚಿವ ಮುನಿಯಪ್ಪನವರು ಹೇಳಿಬಿಟ್ಟಿದ್ದಾರೆ. ಶಾಸಕರೊಬ್ಬರು ಕೇಳಿದಂತಹ ಪ್ರಶ್ನೆಗೆ ಇವರು ಕೊಟ್ಟಿರ್ತಕ್ಕಂಥ ಉತ್ತರ, ಹೊಸದಾಗಿ ರೇಷನ್ ಕಾರ್ಡ್ ತೊಗೊಂಡ್ಬಿಡ್ಬೇಕು, ಅದರ ಫೆಸಿಲಿಟಿಗಳನ್ನ ಪಡ್ಕೊಂಡ್ಬಿಡ್ಬೇಕು ಅಂತ ತುಂಬ ಜನ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ಬಟ್ ಎಲ್ಲವನ್ನ ಕೂಡ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಹಾಗಾದರೆ ಹೊಸ ರೇಷನ್ ಕಾರ್ಡ್ ಸದ್ಯಕ್ಕಿಲ್ಲ ಅನ್ನೋದು ಏನೇನು ವಿಚಾರ ಇದು ಅಂತ ನೋಡೋಣ. ಹೊಸ ರೇಷನ್ ಕಾರ್ಡ್ ಪಡೆಯೋ ಆಸೆ ಇಟ್ಕೊಂಡವರಿಗೆ ಸರ್ಕಾರ ಇದು ನಿಜಕ್ಕೂ ಕೂಡ ಶಾಕನ್ನು ಕೊಟ್ಟಿದೆ. ಅವ್ರು ಹೇಳ್ತಾರೆ, ಸರ್ಕಾರದವರು ಸದ್ಯಕ್ಕೆ ಹೊಸ ಪಡಿತರ ಕಾರ್ಡ್ ವಿತರಣೆ ಸಾಧ್ಯನೇ ಇಲ್ಲ ಅಂತ, ಆಗದೇ ಇಲ್ಲ ಅಂತ. ವಿಧಾನಸಭೆಯ ಕಲಾಪದಲ್ಲಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಸಚಿವ ಮುನಿಯಪ್ಪನವರು ಉತ್ತರವನ್ನು ಕೊಡಬೇಕಾದ್ರೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಾಸಕ ಅಶೋಕ್ ಕುಮಾರ್ ರೈ ಅವರ ಪ್ರಶ್ನೆಗೆ ಆಹಾರ ಸಚಿವ ಮುನಿಯಪ್ಪನವರ ಉತ್ತರ ಇದು. ಅವ್ರೇನು ಹೇಳಿದ್ದಾರೆ ಅಂತಂದರೆ, ಅನರ್ಹರ ಕಾರ್ಡನ್ನು ರದ್ದು ಮಾಡೋವರೆಗೂ ಹೊಸ ಕಾರ್ಡನ್ನು ಕೊಡಲು ಸಾಧ್ಯವಿಲ್ಲ. ಅನರ್ಹರು ಅಂತಂದರೆ ಬಿಲೋ ಪಾವರ್ಟಿ ಲೈನ್ ಇಲ್ಲದೆ ಇದ್ದವರೆಲ್ಲರಿಗೂ ಕೂಡ BPL ಕಾರ್ಡ್ ಕೊಟ್ಕೊಂಡ್ರಂಗೆ ಅದೆಲ್ಲ ತೆಗಿಬೇಕಲ್ಲ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಅಡಿ 4,01,93,000 ಮಂದಿಗೆ ಮಾತ್ರ ಪಡಿತರ ವಿತರಣೆಯ ಗುರಿಯನ್ನು ನಿಗದಿ ಮಾಡಲಾಗಿದೆ ಕೇಂದ್ರ ಸರ್ಕಾರದ ವತಿಯಿಂದ. ಈಗ ರಾಜ್ಯದಲ್ಲಿ ನಿಯಮ ಮೀರಿ 4,50,59,460 ಫಲಾನುಭವಿಗಳಿಗೆ ಪಡಿತರವನ್ನು ಕೊಡಲಾಗ್ತಾ ಇದೆ. ಇದು ಇಂಡಿವಿಜುವಲ್ ಅಂದ್ಕೊಳ್ಳಿ. ಒಂದು ಕಾರ್ಡಲ್ಲಿ 4 ಜನ ಇರ್ತಾರೆ, ಒಂದು ಸಂಸಾರದಲ್ಲಿ 5 ಜನ ಇರ್ತಾರೆ, 6 ಜನ ಇರ್ತಾರೆ. ಒಟ್ಟು ನಂಬರ್ಸ್ ನಾವು ಹೇಳ್ತಾ ಇರೋದು, ಕಾರ್ಡ್ಗಳ ಸಂಖ್ಯೆ ಅಲ್ಲ, ಇದು ಜನರ ಸಂಖ್ಯೆ. ಕಾಯ್ದೆಯ ಪ್ರಕಾರ ನಿಗದಿ ಮಾಡಿರುವ ಫಲಾನುಭವಿಗಳಿಗೆ ಪಡಿತರವನ್ನು ಈಗಾಗಲೇ ಕೊಡಲಾಗ್ತಾ ಇದೆ. ಯಾಕೆಂದರೆ 5 kg ಸೆಂಟ್ರಲ್ ಗೌರ್ಮೆಂಟಿಂದನೂ ಬರುತ್ತಲ್ಲ, ಅವ್ರಿಗೂ ಲೆಕ್ಕ ಬೇಕಲ್ಲ ಎಷ್ಟು ಜನ ಕೊಡಬೇಕು ಅಂತ. ಹೊಸ ರೇಷನ್ ಕಾರ್ಡ್ ಕೊಡಬೇಕು ಅಂದರೆ ಅನರ್ಹರ ಕಾರ್ಡನ್ನು ರದ್ದು ಮಾಡಿ ಅಂತ ಈಗ. ಸೊ ಹಾಗಾಗಿ ರದ್ದು ಮಾಡಿದ ಪಡಿತರ ಕಾರ್ಡ್ ಪ್ರಮಾಣದಲ್ಲಿ ಹೊಸ ಕಾರ್ಡ್ ಕೊಡಬೇಕಾಗುತ್ತೆ. ಎಷ್ಟು ಕಾರ್ಡ್ಗಳನ್ನ ರದ್ದು ಮಾಡಿದ್ರು ಅಷ್ಟು ಹೊಸ ಕಾರ್ಡ್ ಇಶ್ಯೂ ಮಾಡ್ತೀವಿ. ಈಗಾಗಲೇ ಹೊಸ ಕಾರ್ಡ್ಗಾಗಿ ಮಾರ್ಚ್ 2023ಕ್ಕೆ, ಇದು 25 ಮಾರ್ಚ್ 2023ಕ್ಕೆ 2,95,986 ಅರ್ಜಿಗಳು ಬಂದಿದೆ. ಹೊಸ ಅರ್ಜಿಗಳಿಗೆ ಅನುಮತಿ ಕೊಡೋದಕ್ಕೆ ಅನರ್ಹ ಕಾರ್ಡ್ ರದ್ದು ಮಾಡಬೇಕು. ಶಾಸಕರ ಪ್ರಶ್ನೆಗೆ ಮುನಿಯಪ್ಪನವರು ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ.